ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಎರಡು ದಿನಗಳಲ್ಲಿ ಸುಪ್ರೀಂ ಕೋರ್ಟು ಎರಡು ಪ್ರಮುಖ ತೀರ್ಪುಗಳನ್ನು ನೀಡಿದೆ. ಒಂದು ಕೇಜ್ರಿವಾಲ್ ಪ್ರಕರಣ ಆದರೆ ಇನ್ನೊಂದು ಬುಲ್ಡೋಸರ್ ಕಾರ್ಯಾಚರಣೆಗೆ ಸಂಬಂಧಿಸಿತು. ಕೇಜ್ರಿವಾಲ್ ಪ್ರಕರಣದಲ್ಲಿ ಸಿಬಿಐಯನ್ನು ಸುಪ್ರೀಂ ಕೋರ್ಟು ತರಾಟೆಗೆ ಎತ್ತಿಕೊಂಡಿದೆ. ಅದನ್ನು ಪಂಜರದ ಗಿಣಿ ಎಂದು ಹೇಳಿದೆ, ಅಥವಾ ಕೇಂದ್ರ ಸರ್ಕಾರದ ಅಣತಿಯಂತೆ ಕೆಲಸ ಮಾಡುವ ಸಂಸ್ಥೆ ಎಂದು ಪರೋಕ್ಷವಾಗಿ ಕುಟುಕಿದೆ. ಇನ್ನೊಂದು ಕಡೆ ಆರೋಪಿಗಳ ಮನೆಯನ್ನು ಬುಲ್ಡೋಸರ್ ಮೂಲಕ ಕೆಡಹುವ ನ್ಯಾಯವನ್ನು ಅದು ಪ್ರಶ್ನಿಸಿದೆ. ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಅವರ ಮನೆಯನ್ನು ಧ್ವಂಸಗೊಳಿಸುವುದಕ್ಕೆ ಅವಕಾಶ ಇಲ್ಲ ಎಂದು ಖಡಕ್ಕಾಗಿ ಹೇಳಿದೆ. ಪ್ರಶ್ನೆ ಇರೋದೇ ಇಲ್ಲಿ. ಒಂದು ವೇಳೆ ಸಿಬಿಐ ಕೇಂದ್ರ ಸರ್ಕಾರದ ಅಣತಿಯಂತೆ ಕೆಲಸ ಮಾಡಿದೆ ಎಂದಾದರೆ ಅಂತಹ ಅಧಿಕಾರಿಗಳಿಗೆ ಶಿಕ್ಷೆ ಬೇಡವೆ? ಕೇಜ್ರಿವಾಲ್ ಅವರನ್ನು ಸುಮಾರು 6 ತಿಂಗಳ ಕಾಲ ಜೈಲಿನಲ್ಲಿ ಇರಿಸಲಾಗಿದೆ. ಅವರಿಗೆ ಇಡಿ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಕೂಡಲೇ ಸಿಬಿಐ ಬೇರೊಂದು ಪ್ರಕರಣ ನೆಪ ಒಡ್ಡಿ ಬಂಧಿಸಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿದ ಸಂಚು ಅನ್ನೋದು ಎಲ್ರಿಗೂ ಗೊತ್ತು. ಅದನ್ನೇ ಇದೀಗ ಸುಪ್ರೀಂ ಕೋರ್ಟು ಪಂಜರದ ಗಿಣಿ ಎಂದು ಉಲ್ಲೇಖಿಸಿ ಸಾಬೀತುಪಡಿಸಿದೆ. ಹಾಗಿದ್ರೆ ಈ ಪಂಜರದ ಗಿಣಿಯಂತೆ ವರ್ತಿಸಿದ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ಇದೆ? ನಾಳೆ ಅವರು ಇನ್ನೊಬ್ಬರನ್ನು ಹೀಗೆಯೇ ಬಂಧಿಸಬಹುದು. ಆಗ ಸುಪ್ರೀಂ ಕೋರ್ಟ್ ಮತ್ತೆ ಪಂಜರದ ಗಿಣಿ ಎಂದು ತರಾಟೆಗೆ ತೆಗೆದುಕೊಳ್ಳಬಹುದು. ಆದರೆ ಇದರಿಂದ ಅಧಿಕಾರಿಗಳಿಗೆ ಯಾವ ಭಯ ಆಗತ್ತೆ? ಸರ್ಕಾರದ ಅಣತಿಯಂತೆ ಅವರು ಇನ್ನಷ್ಟು ಮಂದಿಯನ್ನು ಹೀಗೆ ಬಂಧಿಸಬಹುದು. ವಿನಾಕಾರಣ ಆರೋಪವನ್ನು ಹೊರಿಸಬಹುದು. 6 ತಿಂಗಳು, 1 ವರ್ಷವೋ 2 ವರ್ಷವೋ ಮುಗಿದ ಬಳಿಕ ಜಾಮೀನಿನ ಮೂಲಕ ಅವರು ಬಿಡುಗಡೆಗೊಳ್ಳಬಹುದು. ಆದರೆ ಹೀಗೆ ಸಂಚು ಹೂಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಈ ತೀರ್ಪುಗಳಿಂದ ಯಾವ ದೀರ್ಘಕಾಲಿಕ ಪ್ರಯೋಜನವಿದೆ? ಇನ್ನೊಂದು ತೀರ್ಪು ಬುಲ್ಡೋಸರ್ ಕಾರ್ಯಾಚರಣೆಗೆ ಸಂಬಂಧಿಸಿದ್ದು. ಇದೇ ಸೆಪ್ಟೆಂಬರ್ 2ರಂದು ಜಾವೇದ್ ಅಲಿ ಎಂ ಸೈಯದ್ ಎಂಬ ಗುಜರಾತಿನ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಬಾಗಿಲು ಬಡಿದಿದ್ದರು. ಸೆಪ್ಟೆಂಬರ್ 1ರಂದು ನನ್ನ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ, ತನ್ನ ಮನೆಯನ್ನು ಬುಲ್ಡೋಸರ್ ಹರಿಸಿ ಧ್ವಂಸ ಮಾಡುವುದಾಗಿ ನಗರ ಆಡಳಿತದ ಅಧಿಕಾರಿಗಳು ಬೆದರಿಕೆ ಹಾಕಿದ್ದಾರೆ, ತನ್ನ ಮನೆಗೆ ರಕ್ಷಣೆ ನೀಡಬೇಕು ಎಂದು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೋರಿದರು. ಈ ಅರ್ಜಿಯನ್ನು ಪರಿಗಣಿಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಹೃಷಿಕೇಶ್ ರಾಯ್, ಸುಧಾಂಶು ಧುಲಿಯಾ ಮತ್ತು SVN ಭಟ್ಟಿ ಅವರು ಖಡಕ್ ತೀರ್ಪು ನೀಡಿದ್ದಾರೆ. ಅಪರಾಧ ಪ್ರಕರಣಗಳಲ್ಲಿ ಶಾಮೀಲಾಗಿರುವ ಆರೋಪವನ್ನು ಎದುರಿಸ್ತಾ ಇರುವ ಮಾತ್ರಕ್ಕೆ ಆರೋಪಿಯ ಸ್ವತ್ತನ್ನು ಧ್ವಂಸಗೊಳಿಸುವಂತೆ ಇಲ್ಲ ಎಂದವರು ಹೇಳಿದ್ದಾರೆ. ಕಳೆದ ತಿಂಗಳು ಆಗಸ್ಟ್ನಲ್ಲಿ ರಾಜಸ್ಥಾನದಲ್ಲಿ ಒಂದು ಮನೆಯನ್ನು ಧ್ವಂಸಗೊಳಿಸಲಾಯಿತು. ರಿಕ್ಷಾ ಚಾಲಕರಾಗಿದ್ದ ರಶೀದ್ ಖಾನ್ ಅವರ ಮನೆ. ಆ ರೆಂಟಿಗಿದ್ದ ಮನೆಯ ಮಾಲಕನ ಮಗ 10ನೇ ಕ್ಲಾಸ್ನಲ್ಲಿ ಕಲಿತಾ ಇರುವ ಮಗ ತನ್ನ ತರಗತಿಯ ಇನ್ನೋರ್ವ ಹಿಂದೂ ಹುಡುಗನಿಗೆ ಚೂರಿ ಹಾಕಿದ್ದ. ಹಾಗೆ ಚೂರಿ ಹಾಕಿದ ಆ ಹುಡುಗ ಬಳಿಕ ಮೃತಪಟ್ಟ. ರಾಜಸ್ಥಾನದಲ್ಲಿ ಪ್ರತಿಭಟನೆ ನಡೆಯಿತು. ತಕ್ಷಣ ಈ ರಶೀದ್ ಖಾನ್ ಮನೆಯನ್ನು ಧ್ವಂಸಗೊಳಿಸಲಾಯಿತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಮಧ್ಯಪ್ರದೇಶದ ಚಾತಾರ್ಪುರದಲ್ಲಿ ಮನೆಯೊಂದನ್ನು ಬುಲ್ಡೋಸರ್ ಬಳಸಿ ಧ್ವಂಸಗೊಳಿಸಲಾಯಿತು. ಅದು ಹಾಜಿ ಶಹಜಾದ್ ಅಲಿ ಎಂಬವರ ಮನೆ. ಪ್ರವಾದಿ ಮುಹಮ್ಮದರನ್ನು ಅವಹೇಳನ ಮಾಡಿದ ವ್ಯಕ್ತಿಯ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದ ಗುಂಪು ಪೊಲೀಸ್ ಠಾಣೆಗೆ ಕಲ್ಲೆಸೆದ ಆರೋಪದಲ್ಲಿ ಈ ಮನೆಯನ್ನು ಧ್ವಂಸಗೊಳಿಸಲಾಗಿತ್ತು. ಆ ಗುಂಪಿಗೆ ಇವರು ನೇತೃತ್ವ ನೀಡಿದ್ದಾರೆ ಎಂದು ಪೊಲೀಸರು ಆರೋಪಿಸಿದ್ದರು. 2022ರಲ್ಲಿ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಜೂನ್ ತಿಂಗಳಲ್ಲಿ ಜಾವೇದ್ ಅಲಿ ಎಂಬವರ ಮನೆಯನ್ನು ಉತ್ತರ ಪ್ರದೇಶದ ಅಧಿಕಾರಿಗಳು ಬುಲ್ಡೋಸರ್ ಬಳಸಿ ಧ್ವಂಸಗೊಳಿಸಿದರು. ಅದಕ್ಕಿಂತ ಮೊದಲು ಅಲ್ಲೊಂದು ಪ್ರತಿಭಟನೆ ನಡೆದಿತ್ತು. ಈ ಜಾವೇದ್ ಅಲಿ ಅವರು ವೆಲ್ಫೇರ್ ಪಾರ್ಟಿಯ ರಾಷ್ಟ್ರೀಯ ಮುಖಂಡರಾಗಿದ್ದರು. ಪ್ರವಾದಿ ಮುಹಮ್ಮದರ ಬಗ್ಗೆ BJP ಮುಖಂಡೆ ನೀಡಿದ ಹೇಳಿಕೆಯೊಂದು ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಮತ್ತು ವಿರೋಧಕ್ಕೆ ಕಾರಣವಾದ ಆ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದು ಆ ಬಳಿಕ ಹಿಂಸಾತ್ಮಕವಾಗಿ ಕೂಡ ಮಾರ್ಪಾಡಾಗಿತ್ತು. ಇದರಲ್ಲಿ ಈ ಜಾವೇದ್ ಅಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿ ಉತ್ತರ ಪ್ರದೇಶ ಸರ್ಕಾರ ಅವರ ಮನೆಯನ್ನು ಧ್ವಂಸಗೊಳಿಸಿತ್ತು. ವಿಶೇಷ ಏನಂದರೆ ಆ ಮನೆ ಅವರ ಹೆಸರಲ್ಲೇ ಇರಲಿಲ್ಲ, ಅವರ ಪತ್ನಿಯ ಹೆಸರಲ್ಲಿತ್ತು.
ಆದರೆ ಅವರ ಮನೆಗೆ ನೋಟಿಸ್ ಕೊಡುವಾಗ, ಒಂದೇ ಒಂದು ದಿನ ಮೊದಲು ನೋಟಿಸ್ ಕೊಡುವಾಗ ಅವರ ಹೆಸರಲ್ಲಿಯೇ ನೋಟಿಸ್ ಕೊಡಲಾಗಿತ್ತು. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಇದೇ ಜಾವೇದ್ ಅವರ ಮಗಳು ಅಫ್ರೀನಾ ಚಳವಳಿಯಲ್ಲಿ ಭಾಗಿಯಾಗುವ ವಿದ್ಯಾರ್ಥಿನಿಯಾಗಿದ್ದರು. NRC ಹೋರಾಟದ ಸಂದರ್ಭದಲ್ಲಿ ಅತ್ಯಂತ ಮುಖ್ಯ ವಾಹಿನಿಯಲ್ಲಿ ನಿಂತು ಅವರು ಹೋರಾಡಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಬುಲ್ಡೋಸರ್ ಬಾಬಾ ಎಂಬ ಹೆಸರಿದೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಬುಲ್ಡೋಸರ್ ಮಾಮಾ ಎಂಬ ಹೆಸರಿದೆ. ಈ ಎರಡೂ ಹೆಸರುಗಳು ಅವರಿಗೆ ಬರುವುದಕ್ಕೆ ಕಾರಣ ಬುಲ್ಡೋಸರ್ ಬಳಸಿ ಮನೆ ಧ್ವಂಸಗೊಳಿಸಿದ್ದು. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಫೆಬ್ರವರಿಯಲ್ಲಿ ಬಿಡುಗಡೆಗೊಳಿಸಿದ ಒಂದು ವರದಿ ಪ್ರಕಾರ ಮುಸ್ಲಿಮರ 128 ಮನೆಗಳನ್ನು ಬುಲ್ಡೋಸರ್ ಬಳಸಿ ಈ ದೇಶದಲ್ಲಿ ಧ್ವಂಸಗೊಳಿಸಲಾಗಿದೆ. ಇದರಿಂದ 617 ಜನರು ನಿರ್ವಸಿತರಾಗಿದ್ದಾರೆ ಎಂದು ಆ ವರದಿ ಹೇಳುತ್ತೆ. ಪ್ರಶ್ನೆ ಇರೋದೇ ಇಲ್ಲಿ, ಬುಲ್ಡೋಸರ್ ಬಳಸಿ ಮನೆ ಧ್ವಂಸಗೊಳಿಸುವ ಬಗ್ಗೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ನೀಡಬಹುದು. ಆದರೆ ಈವರೆಗೆ ಧ್ವಂಸಗೊಳಿಸಲಾದ ಮನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿಲುವು ಏನು? ಅದು ಯಾವ ಪರಿಹಾರವನ್ನು ಸೂಚಿಸುತ್ತೆ? ಬುಲ್ಡೋಸರ್ ಬಳಸುವುದು ಕಾನೂನು ಬಾಹಿರ ಎಂದಾದರೆ ಅದನ್ನು ಬಹಿರಂಗವಾಗಿ ಸಮರ್ಥಿಸಿಕೊಳ್ಳುವ ಮತ್ತು ಅದನ್ನು ಜಾರಿ ಮಾಡಿದವರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಕ್ರಮವನ್ನು ಕೈಗೊಳ್ಳುತ್ತೆ? ಒಂದು ವೇಳೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಈ ಸುಪ್ರೀಂ ಕೋರ್ಟ್ನ ತೀರ್ಪು ಯಾವ ಪರಿಣಾಮ ಬೀರಬಹುದು? ಬುಲ್ಡೋಸರ್ ಎಂಬುದು ಈ ದೇಶದಲ್ಲಿ ಒಂದು ರಾಜಕೀಯ ಅಸ್ತ್ರ. ಮುಸ್ಲಿಂ ಸಮುದಾಯವನ್ನು ಹದ್ದುಬಸ್ತಿನಲ್ಲಿ ಇಡುವ ಸಂಕೇತವಾಗಿ ಅದನ್ನು ರಾಜಕಾರಣಿಗಳು ಬಳಸ್ತಾ ಇದ್ದಾರೆ. ಚುನಾವಣಾ ಪ್ರಚಾರ ರ್ಯಾಲಿಯಲ್ಲೂ ಬುಲ್ಡೋಸರನ್ನು ಈ ಮೊದಲು ಬಳಸಲಾಗಿತ್ತು. ಇದುವೇ ಈ ಬುಲ್ಡೋಸರ್ನ ರಾಜಕೀಯ ಮಹತ್ವವನ್ನು ಹೇಳುತ್ತೆ. ಆದ್ದರಿಂದ ಬುಲ್ಡೋಸರ್ ಮೂಲಕ ಮನೆ ಧ್ವಂಸಗೊಳಿಸುವುದು ಕಾನೂನು ವಿರೋಧಿ ಎಂದು ಹೇಳುವುದರಿಂದ ಬಹಳ ದೊಡ್ಡ ಪರಿಣಾಮ ಆಗುತ್ತೆ ಎಂದು ಹೇಳಲಾಗದು. ಬುಲ್ಡೋಸರ್ ಬಳಸಿ ಯಾರು ಮನೆಗಳನ್ನು ಧ್ವಂಸಗೊಳಿಸಲು ಆದೇಶಿಸಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಅವರ ಅಪರಾಧವನ್ನು ಅವರಿಗೆ ಮನವರಿಕೆ ಮಾಡಿಸಬೇಕು. ಆದೇಶ ನೀಡಿದ ಮುಖ್ಯಮಂತ್ರಿ ಮತ್ತು ಅದನ್ನು ಜಾರಿಗೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕೇಜ್ರಿವಾಲ್ ಮತ್ತು ಇನ್ನಿತರರನ್ನು ರಾಜಕೀಯ ಸಂಚಿನ ಕಾರಣಕ್ಕಾಗಿ ಅರೆಸ್ಟ್ ಮಾಡಿ ಜೈಲಲ್ಲಿ ಇರಿಸಿದ CBI ಅಧಿಕಾರಿಗಳಿಗೂ ಇಂಥದ್ದೇ ದಂಡನೆಯಾಗಬೇಕು. ಆಗ ಅಧಿಕಾರಿಗಳು ಚುರುಕಾಗ್ತಾರೆ. ರಾಜಕಾರಣಿಯ ಮಾತನ್ನು ಕೇಳಿ ಬುಲ್ಡೋಸರ್ ಬಳಸುವ ಮತ್ತು ಜನರನ್ನು ಬಂಧಿಸುವ ಮೊದಲು 100 ಬಾರಿ ಆಲೋಚಿಸ್ತಾರೆ. ಅದರ ಹೊರತಾಗಿ ಕೇಜ್ರಿವಾಲ್ಗೆ ನೀಡಿದ ಜಾಮೀನಿನಿಂದ ಅಥವಾ ಬುಲ್ಡೋಸರ್ ಬಳಸಿ ಮನೆ ಧ್ವಂಸ ಮಾಡಬಾರದು ಎಂಬ ಆದೇಶದಿಂದ ಬಹಳ ದೊಡ್ಡ ಪರಿಣಾಮ ಆಗುತ್ತೆ ಎಂದು ಹೇಳಲಾಗದು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.